ಹೌದು ಸರ್, ನಾವ್ ಹೇಳಿದ್ದೆಲ್ಲ ನಿಜಾನೇ. ಸರ್, ನಿಮ್ಗೆ ರಾಮಾಯಣದಲ್ಲಿ ರಾವಣಾಸುರ ಮತ್ತೆ ಶೂರ್ಪನಖಿ ಬಗ್ಗೆ ಗೊತ್ತಾ ಸರ್? ಗೊತ್ತು. ಆ ಅಣ್ಣ ತಂಗಿರ್ ಥರಾನೇ ತಂದೆ ಮಗಳಾಗಿ ಹುಟ್ಟಿದ್ದಾರೆ ಸರ್, ಆ ಚಾರು ಮತ್ತೆ ಚಲಪತಿ. ನೋಡಮ್ಮ, ಅವ್ರೆಂಥವ್ರಾಗಿದ್ರು ನನಗೆ ಅನಾವಶ್ಯಕ. ಕೋರ್ಟ್ಗೆ ಬೇಕಾಗಿರೋದು ಮಾತಲ್ಲ, ಸಾಕ್ಷಿ. ಆದ್ರೆ ನಮ್ಮ ಮಾತು ನಿಜ ಸರ್. ಆ ಸಾಕ್ಷಿ ಎಲ್ಲ ಸುಳ್ಳಲ್ಲ. ನಿಮ್ ನ್ಯಾಯನೇ ಹೇಳತ್ತೆ ಅಲ್ವಾ ಸರ್, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ಅಮಾಯಕಂಗೆ ಶಿಕ್ಷೆ ಆಗ್ಬಾರ್ದು ಅಂತ. ಸರ್, ಆ ತಪ್ಪು ಸಾಕ್ಷಿಯಿಂದ ಒಬ್ಬರಲ್ಲ ಸರ್, 2 ಅಮಾಯಕರು ಶಿಕ್ಷೆಗೆ ಗುರಿ ಆಗ್ತಾರೆ ಸರ್. ನಾನು ಮನಃಶಾಂತಿಯಿಂದ ಈ ಲೆಗ್ ಪೀಸ್ ಐಸ್ ಕ್ರೀಮ್ ತಿನ್ನೋದು ಬಿಡಲ್ವೇನಮ್ಮ? ನೀವೇನೇ ಹೇಳಿದ್ರು ಇವಾಗ ನಾನು ಏನು ಮಾಡಕ್ಕಾಗಲ್ಲ. ಸರ್, ಹಾಗೆಲ್ಲ ಹೇಳ್ಬೇಡಿ ಸರ್. ಸರ್, ಇದನ್ ತಗೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಏನು ನನಗೆ ಲಂಚ ಕೊಡ್ತಾ ಇದ್ದೀರಾ? ಎಷ್ಟು ಧೈರ್ಯ ಇದ್ರೆ ಹೀಗೆ ಮಾಡ್ತೀರಾ ನೀವು? ಧೈರ್ಯದಿಂದ ಅಲ್ಲ ಸರ್, ನಮ್ಮಪ್ಪಂಗೆ ಶಿಕ್ಷೆ ಆಗ್ಬಿಡತ್ತೇನೋ ಅನ್ನೋ ಭಯದಿಂದ ಹೀಗ್ ಮಾಡ್ತಿದ್ದೀನಿ. ಹೇಗ್ ಮಾಡಿದ್ರು ಸರಿ, ಇದನ್ನ ಲಂಚ ಅಂತಾನೆ ಹೇಳ್ತಾರೆ. ಈ ಲಂಚದಿಂದ ಈ ಜಸ್ಟಿಸ್ ಚೌಧರಿನ ಕೊಂಡ್ಕೊಳಕ್ಕಾಗಲ್ಲ ನೀವು. ಸರ್ ಪ್ಲೀಸ್ ಸರ್, ಹಾಗೆಲ್ಲ ಹೇಳ್ಬೇಡಿ ಸರ್. ಯೋಚನೆ ಮಾಡಿ ಸರ್. ಇವಾಗ ಯೋಚನೆ ಮಾಡಿ ಸರ್. ಸರ್ ತಗೊಳ್ಳಿ ಸರ್. ಏನಿದು ಆಸೆ ತೋರಿಸ್ತಾ ಇದ್ದೀರಾ? ಇಲ್ಲಿ ನೋಡು ಪಾರು, ಅವ್ರು ಎಷ್ಟೇ ದುಡ್ಡು ಕೊಟ್ರು ಜಡ್ ಸಾಹೇಬ್ರು ಅಲ್ಗಾಡ್ತಾ ಇಲ್ಲ ಕಣಮ್ಮ. ಇಷ್ಟೊಂದು ದುಡ್ಡ? ಸರ್, ಇದು ಸಾಕಾಗದೆ ಹೋದ್ರೆ ಈ ಬ್ಯಾಗಲ್ಲಿರೋದಷ್ಟು ತಗೊಂಡ್ಬಿಡಿ ಸರ್. ಸರ್, ತಗೊಳ್ಳಿ ಸರ್, ಎಲ್ಲ ತಗೊಳ್ಳಿ. ಅಯ್ಯಯ್ಯೋ, ಇಷ್ಟೊಂದು ದುಡ್ಡ? ಹೌದು ಸರ್. ಈ ಬ್ಯಾಗಲ್ಲಿರೋದು ಇವಾಗ ಮಾತ್ರ ಸರ್. ನಮ್ ದೊಡ್ಡಪ್ಪ ಹೊರಗ್ ಬಂದ್ಮೇಲೆ ನಿಮ್ ಮನೆಗೆ ಇಂಥ ಬ್ಯಾಗ್ ಇನ್ನೊಂದು ತಗೊಂಡ್ ಬರ್ತೀವಿ ಸರ್. ನಿಮ್ಮ ಆಫರು ನನ್ನ ಲೆಗ್ ಪೀಸ್ ಐಸ್ ಕ್ರೀಮ್ ಹಾಗೆ ಚೆನ್ನಾಗೇ ಇದೆ, ಆದ್ರೆ ಅಷ್ಟು ಪಕ್ಕಾ ಸಾಕ್ಷ್ಯಾಧಾರಗಳಿದ್ರು ಆ ಕಡೆ ಇರೋ ಕೇಸ್ನ ನಿಮ್ ಕಡೆ ಹೇಗ್ ತಿರ್ಗ್ಸೋದು? ಇವ್ರೇನಮ್ಮ ಇಷ್ಟೊಂದು ದುಡ್ಡಿನ ಆಸೆ ತೋರಿಸ್ತಾ ಇದ್ದಾರೆ? ಸರ್ ಸಿಂಪಲ್ ಸರ್, ಅದಕ್ಕೆ ನನ್ನ ಹತ್ರ ಒಂದು ಮ್ಯಾಟರ್ ಇದೆ, ಹಾಗೆ ನೀವು ಫಾಲೋ ಮಾಡ್ಬಿಟ್ರೆ ಎಲ್ಲ